ಕೊಡೋದು ವಾಪಸ್ ಪುನಃ ಕೇಳುದಾ? ಲೇ ನಾನು ಕೊಡ್ಲಿಲ್ಲ ಕಣೋ, ಕೊಡೋ ತರ ನಾಟಕ ಮಾಡಿದೆ. ಅದನ್ನೆಲ್ಲ ಮನೆಗೆ ತಗೊಂಡೋಗ್ಲಿಲ್ಲ ಅಂದ್ರೆ ನನ್ನ ಹೆಂಡತಿ ಮನೆಗೆ ಸೇರ್ಸಲ್ಲ. ರಾಕ್ಷಸ ರೂಪ ನೋಡ್ಕೊಂಡು ನಾನು ಹೇಗ್ರೋ ಬದುಕ್ಲಿ? ಜಾನಿ ಬಾಯ್, ನೀವು ನಾಟಕ ಆಡಿರ್ಬೋದು, ಆದ್ರೆ ನಾನು ಅದನ್ನೇ ನಿಜ ಅಂತ ನೆನೆಸಿಕೊಂಡು ನಿಜವಾಗಿಯೂ ದಾನ ಮಾಡಿಬಿಟ್ಟೆ. ನಾನು ಮಾರ್ಬಿಟ್ಟೆ ನೋಡಿ ದುಡ್ಡು. ಐ ಲೈಕ್ ಇಟ್. ಲೇ ನಾನು ಕೊಟ್ಟಿದ್ದನ್ನ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಿಮ್ಮಿಬ್ರನ್ನ ಹುಟ್ಲಿ ಅನಿಸ್ಬಿಡ್ತೀನಿ. ಏನ್ರಿ ನಿಮ್ಮನ್ನ ಕೊಡಿ ಅಂತ ನಾವು ಕೇಳಿದ್ವಾ? ಕೊಡೋದು ಅಲ್ದೆ ಈಗ ವಾಪಸ್ ಕೇಳ್ತೀರಾ? ಏನ್ ನಿಮ್ಮೊಬ್ರಿಗೆ ನಾವು ಹೊಡ್ಯಕ್ ಬರೋದು? ನಾವು ತಿರ್ಸ್ ಕೊಟ್ಟ ಅಂದ್ರೆ ನಿಮ್ಮನ್ನ ಯಾರು ದಾನ ತಗೊಳಕಾಗ್ಬಾರ್ದು, ಹಂಗಾಗ್ಬಿಡುತ್ತೆ. ಐ ಲೈಕ್ ಇಟ್. ಅನ್ನಪ್ಪನವ್ರೆ ನಿಮ್ಗದೆ ಡ್ಯಾನ್ಸ್ತೀನಿ ಬನ್ನಿ. ಯಾರು ಚಂದನ್ನವ್ರು ಹಿಂಗ್ ಮಾಡ್ತಾವ್ರೆ? ದಾನ ಧರ್ಮ ಮಾಡುತ್ತಾರೆ, ಯಾಕೆ ಹಿಂಗ್ ನಾಟಕ ಮಾಡ್ಬೇಕಿತ್ತು? ಮಾಡಕ್ಕೇನು ಕ್ಯಾಮೇಲ್ವಲ್ಲಮ್ಮೆ ಅಟ್ಟಿಲ್ ಕೂತು ಕೂತು ತಲೆ ಕೆಟ್ಟೋಗ್ಬಿಟ್ಟದೆ. ಅವ್ರ ಆಡೋ ಆಟಕ್ಕೆ ಅಟ್ಟಿಲಿರೋಕ್ಕಿಂತ ಹುಚ್ಚಾಸ್ಪತ್ರೆ ವಾಸಿ ಅನ್ನಿಸ್ಬಿಟ್ಟದೆ. ಓ ಬರ್ಬೇಕು ದಾನ ಶೂರ ವೀರ ಕರ್ಣ ಅವರು. ಹೆಂಗ್ ನಡೀತಾ ಇದ್ದು ನಿಮ್ಮ ದಾನ ಧರ್ಮದ ಕಾರ್ಯಕ್ರಮಗಳು? ಚೆನ್ನಾಗಿ ನಡೀತಿದೆ, ಬೇಕಿದ್ರೆ ನೀವು ಬಂದು ಸೇರ್ಕೋಬಹುದು. ನೋಡಿದ್ರೆ ಮಧುರ ಅವ್ರೆ ಜಟ್ಟಿ ಕೆಳಕ್ ಬಿದ್ರು ಮೀಸ ಮಣ್ಣಾಗ್ನಿಲ್ಲ ಅನ್ನೋ ಜಾತಿಗೆ ಸೇರಿದವರು. ಜಾನಿ, ನಿಮ್ ದಾನ ಧರ್ಮದ ಬಂಡವಾಳ ನಮಗ್ ಗೊತ್ತು. ಮನೆ ಐಟಮ್ಸ್ ಎಲ್ಲಿ? ಅದು ರಾಕಿನೂ ಸೂರಿನ ತಗೊಂಡ್ಬರ್ತಿದ್ದಾರೆ, ಅಂದಿವೇ ತರ್ತಿದಾರಮ್ಮ. ಅವ್ರೆಲ್ಲಿಂದ ತಂದರು? ನೀವು ಕೊಟ್ಟರನ್ನೆಲ್ಲ ಮಾರ್ಕೊಂಡು ದುಡ್ಡನ್ನ ತಿಂದು ತೇಗಾಗದ. ಜಾನಿ, ಗೆಟ್ ಲಾಸ್ಟ್. ನಮಸ್ಕಾರ ದಣಿ, ಹೆಂಗ್ ನಡೀತೈತೆ ನಿಮ್ ದಾನ ಧರ್ಮದ ಕೆಲಸ? ನಾನು ಯಾವ ದಾನ ಧರ್ಮನೂ ಮಾಡ್ತಿಲ್ಲ, ನೀವು ಇಲ್ಲಿಂದ ಹೋಗ್ಬೋದು. ಹೇಳಿದ್ ಕೇಳಿಸ್ತು ತಾನೆ, ನೀವೇನ್ ಹೊರಡ್ಬಹುದು. ಎಕ್ಸ್ಕ್ಯೂಸ್ ಮಿ ಮೇಡಮ್, ನೀವು ಅನ್ಕೊಂಡಿರೋ ಹಾಗೆ ನಾನು ಭಿಕ್ಷುಕ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಆಫೀಸರ್, ದೊಡ್ಡ ಮನೆ ಚಿಕ್ಕಪ್ಪ. ನೀನೇ ನಮ್ಮನೆಗ್ ಬಂದಿದ್ದೀರಾ? ನಮ್ಮನೇಲಿ ಏನ್ ಸಿಗುತ್ತೆ? ಅದು ಹುಡುಕದ ಮೇಲೆ ಗೊತ್ತಾಗುತ್ತೆ. ನೀವು ಹುಡುಕಿದ್ರು ಏನೂ ಸಿಗಲ್ಲ ಸರ್. ನಾನು ಮೊದಲೇ ಕೆಲಸ ಮಾಡಲ್ಲ, ನನ್ನ ಹೆಂಡತಿ ತರೋ ಸಂಬಳ ನಮಗೆ ಸಾಕಾಗೋದಿಲ್ಲ. ನಿಮ್ಗೆ ಅಷ್ಟು ನಂಬಿಕೆ ಬರಲಿಲ್ಲ ಅಂದ್ರೆ ನಮ್ಮ ಮನೇನ ಸರ್ಚ್ ಮಾಡ್ಕೊಳ್ಳಿ. ಕನ್ಯಕೊಳ್ಳಿ, ಅವ್ರು ಹೇಳೋದು ದಿಟ್ಟ. ಈ ಹಟ್ಟಿಲಿ ನಿಮ್ಗೆ ಯಾರು ಸಿಗಲ್ಲ, ನೀವು ಸರ್ಚ್ ಮಾಡ್ಲೇಬೇಕು ಅಂತಿದ್ರೆ ನಮ್ಮ ಮಟ್ಟಿಗೆ ಬಂದು ಮಾಡ್ಕೊಳ್ಳಿ. ಬಾಯ್ ಗೌಡ್ರೆ, ನಿಮ್ಮ ಮನೆಗೆ ಅಂತಕ್ ಮರ್ರೆ ನಮ್ಮ ಮನೆಗೆ ಹೊಯ್ಲಕ್ಕಲ್ಲ. ಈ ಮನೆಗೆ ಸರ್ಚ್ ಮಾಡ್ರೆ ಟೈಮ್ ವೇಸ್ಟ್, ಜೊತೆಗೆ ಎನರ್ಜಿ ವೇಸ್ಟ್. ಪಾಪ ನಮ್ಮ ಮನೆಗೆ ಹಪ್ಪ ಪಾಪ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಎಲ್ಲಿ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವರು ಇಷ್ಟೊಂದು ದಾನ ಧರ್ಮ ಮಾಡೋದು ನೋಡಿದ್ರೆ ಇವ್ರ ಮನೇಲಿ ಬ್ಲ್ಯಾಕ್ ಮನಿ ಇರೋದು ಗ್ಯಾರಂಟಿ. ನೀವಿಬ್ರು ಕಂಜೂಸ್ಗಳು. ನಿಮ್ಮ ಮನೇಲಿ ಎಲ್ರಿ ಇರುತ್ತೆ ಬ್ಲ್ಯಾಕ್ ಮನಿ? ಆಫೀಸರ್ ಬನ್ನಿ ನನ್ನ ಜೊತೆ. ಸರ ಸರ ಅಲ್ಲ ಸರ ಸರ ಅಯ್ಯಬ್ಯಾ, ಎಲ್ಲ ಸೇಫ್ ಅನ್ಕಣ್ಣು ಅಲ್ಲೇ ಆಪಿಟ್ರಲ್ಲ ಮರ್ರ ಕಿಚ್ಚಿಡ್ ಹೋಯ್ತು. ಇವ್ರು ಈಗಲೇ ಬಂದು ರೈಡ್ ಮಾಡ್ಬೇಕಿತ್ತ. ರೀ ಇನ್ಸ್ಪೆಕ್ಟ್ರೆ, ಗೌಡ್ರೆ, ನಮ್ಮನೆ ಸರ್ಚ್ ಮಾಡಿದ್ರೆ ನಿಮ್ಗೆ ಯಾಕ್ರಿ ಗಾಬ್ರಿ? ನಿಮ್ಮ ಮನೇಲಿ 20 ಲಕ್ಷ ಬ್ಲ್ಯಾಕ್ ಮನಿ ಸಿಕ್ಕಿದೆ. ನೋಟಿಸ್ ಬರುತ್ತೆ, ಕೋರ್ಟಿಗೆ ಬನ್ನಿ. ಇಷ್ಟೊಂದು ದುಡ್ಡು ನಮ್ಮನೇಲಿ ಇತ್ತಾ? ನಮ್ಮನೇಲಿ ಇಷ್ಟೊಂದು ದುಡ್ಡು ಹೇಗೆ ಬಂತು? ಈ ದುಡ್ಡು ಯಾರ್ದು ಅಂತ ಹೇಳು. ಶ್ರೀರಾಮ, ಇವೆಲ್ಲ ತಪ್ಕೊಂಡವ್ರಿಗೆ ಏನೂ ಆಗಲ್ಲ. ಏನು ಆಗಲ್ಲ ಕಣ್ಕೂಸು. ಅವ್ರು ಆ ಥರ ಹೋದಾಗ ನಾವೆಲ್ಲರೂ ತಪ್ಪು ಕಳಿಸಿದ್ರೆ ಅವ್ರು ಹೋಯ್ತಾ ಇರೋ ಕೆಲಸ ಪೂರ್ಣ ಆಯ್ತದೆ ಅನ್ನೋದು ನಮ್ಮೂರ ಸಂಪ್ರದಾಯ. ಮೊದಲೇ ಹೇಳಿದ್ರೆ ನಾನು ಬಂದು ತಪ್ಕೊತಾ ಇದ್ದೆ, ನನಗೂ ಒಳ್ಳೇದಾಗಿರೋದು. ನೀನು ತಪ್ಕೊಳ್ಬೇಕಾಗಿರೋರ್ನ ತಪ್ಕೋ, ಎಲ್ಲ ಒಳ್ಳೇದಾಯ್ತದೆ. ಸರಿ ಕೂಸು, ನಾನು ಅವ್ರನ್ನ ಬಸ್ ಹತ್ತಿಸ್ಬಿಟ್ಟು ಆಮೇಲೆ ನಿಂಗೆ ಫೋನ್ ಮಾಡ್ತೀನಿ. ಸರಿ ಸರಿ ಅದ್ಯವ. ಯಾನಮ್ಮೆ ಪುಟ್ಮಲಿ ಒತ್ತಾರೆ ಫೋನಿನ ಕಾರ್ಯಕ್ರಮ. ಫೋನ್ ಮಾಡಿದ್ರು ಅನ್ನಿ. ನಮ್ಮ ಅವನಿಗಂತೂ ಒತ್ತಾರೆ ಮಾಡಕ್ ಬೇರೆ ಕ್ಯಾಮೇ ಇಲ್ಲ. ಅದಕ್ಕೆ ನಿನಗೆ ಫೋನ್ ಮಾಡ್ಬಿಟ್ಟು ಯಾವ್ದಾರು ಪೂಜೆ ಮಾಡು ಅಂತ ನಿನ್ ತಲೆಗೆ ತುಂಬಿರ್ತಾಳೆ. ಅವಳೊಳಗೆ ಅವಳಿಗೂ ಬುದ್ಧಿ ಇಲ್ಲ, ಕೇಳೋಳಗೆ ನಿನಗೂ ಬುದ್ಧಿ ಇಲ್ಲ. ಪಾಪಣ್ಣ, ಹಂಗೇನೋ ಇಲ್ಲ. ಅತ್ತೆಯವ ಫೋನ್ ಮಾಡಿದ್ದು ರಥ ಮಾಡಕ್ಕಲ್ಲ. ನಿಮ್ ಊರಲ್ಲಿ ಪೈಲ್ವಾನಿ ಅವರಲ್ಲ, ಅವರು ಸನ್ಯಾಸ ತಗೊಂಡು ಯಮಾಲಯ ಕೊಯ್ತಾ ಇದಾರಂತೆ. ಅದು ಯಮಾಲಯ ಅಲ್ಲ ಕಮ್ಮಿ, ಹಿಮಾಲಯ. ಹೇಳಿದ್ರಿ ಚಾಡ. ಅಲ್ಲಿಗೆ ಒಯ್ತಾ ಇದಾರಂತೆ. ಅದಕ್ಕೆ ಅವ್ರಿಗೆ ಪೂಜೆ ಮಾಡಿ ನಿಮ್ಮೂರ್ ಸಂಪ್ರದಾಯದ ಪ್ರಕಾರ ಊರಲ್ಲಿರೋ ಹೆಂಗಸ್ರೆಲ್ಲ ಅವ್ರನ್ನ 3 ಸಲ ತಪ್ಕೊಂಡು ಕಳ್ಸ್ಕೊಟ್ಬಿಟ್ಟು ಬರಕೋದ್ರು. ಅವ್ರೆಲ್ಲ 3 ಸತಿ ತಪ್ಕೊಂಡ್ರೆ ಅವ್ರಿಗೇನದ್ದಮ್ಮೆ? ಹೋಗೋ ಕೆಲಸ ಪೂರ್ತಿ ಆದಂತೆ. ವೆಂಕಟೇಶ್ವರ, ನಾನು ಹಿಮಾಲಯಕ್ಕೆ ಹೋಯ್ತೀನಿ ಅಂದರೆ ಮಧುರ ಅವರು ನನ್ನ ತಬ್ಕಂಗೆ ಕಳಿಸ್ಕೊಡ್ತಾರೇನೋ. ಆಗ್ಲಾದ್ರೂ ನನ್ನ ಆಸೆ ನೆರವೇರ್ತದೆ. ಬಾಬಣ್ಣ ಬಾಬಣ್ಣ ಬಾಬಣ್ಣ
ಯಾಕೆ ಹಂಗೆ ಕುತ್ಕೊಬಿಟ್ರಿ ಏನ್ ಡ್ರಂಕ್ ಮಾಡ್ತಾ ಇದ್ರಿ? ಅದು ಡ್ರಂಕ್ ಅಲ್ಲ ಕಮ್ಮೆ, ಟಿಂಕು. ಹಿಡಿದ್ರಿ ಚಾಡ. ಅದು ನನ್ನ ಸನ್ಯಾಸಿ ಆಗ್ಬಿಟ್ರೆ ಮಧು ಅಂದ್ರೆ ನೀನು ನನ್ನ ತಪ್ಕೊಂಡು ಮಧುರ ಭಾವನೆಯಿಂದ ಹಿಮಾಲಯಕ್ಕೆ ಕಳಿಸ್ಕೊಡ್ತಿದೆ ಅಂತ ಯೋಚನೆ ಮಾಡ್ತಾ ಇದ್ದಿ. ನೀವ್ಯಾಕೆ ಸನ್ಯಾಸಿ ಆದ್ರಿ? ನೀವು ಸನ್ಯಾಸಿ ಆದ್ರೆ ನಾ ಏನ್ ಮಾಡ್ಲಿ? ನಾ ಯಾರ ಜೊತೆಗಿರ್ಲಿ? ಅವರು ಹೋದ್ರೆ ಹೋಗ್ಲಿ ಬಿಡಿ ಪುಟ್ಟಮಲ್ಲಿ ಅವರೇ, ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಲ್ಲ. ಯೋಚನೆ ಮಾಡಬೇಡ ಕಮ್ಮೆ. ನಾನೇನಾದ್ರು ಸನ್ಯಾಸಿ ಆಗ್ಬಿಟ್ರೆ ನನ್ನ ಶಿಷ್ಯ ಜೊತೆಲಿ ಇಟ್ಕೊಂಡ್ಬಿಡ್ತೀನಿ. ಏನು ಬೇಕಾಗಿಲ್ಲ, ನೀವೀಗ ಹೆಂಗಿದ್ದೀರೋ ಹಂಗೆ ಇರಿ. ಪುಟ್ಟಮಲ್ಲಿ ಅವರೇ, ನಿಮ್ಮನ್ನ ತಬ್ಕೊಳ್ಳೋಕ್ಕೋಸ್ಕರನಾದ್ರೂ ನಾನು ಸನ್ಯಾಸಿ ಆಗ್ತೀನಿ. ನನ್ನ ಮುಂದಿನ ಗುರಿ ಸನ್ಯಾಸಿ ಆಗೋದು. ಸನ್ಯಾಸಿ ಸನ್ಯಾಸಿ ಅರ್ಜುನ ಸನ್ಯಾಸಿ, ನಸುನಗೆಯ ಹೊರಸೂಸಿ ಬಂದ ಕಳ್ಳ ವೇಷದಲ್ಲಿ. ಕಳ್ಳ ಸ್ವಾಮಿ, ಇಷ್ಟೊತ್ತು ಎಲ್ಲಗ ಹೋಗಿದ್ರಿ? ನಾನು ನಿಮ್ಗೋಸ್ಕರ ರೆಡಿಯಾಗಿ ವೇಟ್ ಮಾಡ್ತಿರ್ತೀನಿ ಅಂತ ನಿಮ್ಗೆ ಗೊತ್ತಿಲ್ವಾ? ನೀನಕ್ಕೆ ರೆಡಿಯಾಗಿ ವೇಟ್ ಮಾಡ್ತಿದ್ದೆ? ಏನ್ ತಮಾಷೆ ಮಾಡ್ತಿದ್ದೀರಾ? ನನ್ನ ರಾತ್ರಿ ನಂಗ್ ಮನೇಲಿ ಇದ್ದು ಬೋರ್ ಆಗ್ತಿದೆ ಅಂದಿದ್ದಕ್ಕೆ ನಾಳೆ ಎಲ್ಲಾದ್ರೂ ಆಚೆ ಕರ್ಕೊಂಡು ಹೋಗ್ತೀನಿ ಅಂದ್ರಿ. ಈಗ ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ಅದು ನೆನ್ನೆ. ಇವತ್ತು ನನ್ಗೆ ಎಲ್ಗೋಗೋದಕ್ಕೂ ಮನ್ಸಿಲ್ಲ. ಏನಾಗಿದೆ ನಿಮ್ ಮನ್ಸಿಗೆ? ಓ, ನಿಮ್ ಪೊರ್ಕೆ ಫ್ರೆಂಡ್ ಪ್ರೇಮ್ ಬರ್ತೀನಿ ಅನ್ನ? ಯಾರು ಬಂದ್ರು ಅಷ್ಟೇ, ನಾನು ಎಲ್ಗೂ ಹೋಗಲ್ಲ. ನನ್ನ ಮನಸ್ಸಿಗೆ ಶಾಂತಿ ಬೇಕು. ನನ್ ಜೊತೆ ಬಿಟ್ಟು ಅವಳ ಶಾಂತಿ ಜೊತೆ ಹೋಗಕ್ ಪ್ಲಾನ್ ಮಾಡಿದ್ದೀರಾ? ಶಾಂತಿ ಅಂದ್ರೆ ಹುಡುಗಿ ಅಲ್ಲ, ಮನಸ್ಸಿನ ವಿಶ್ರಾಂತಿ. ನಂಗ್ ನಿಮ್ ಪುರಾಣ ಎಲ್ಲ ಬೇಡ, ಸುಮ್ನೆ ನನ್ ಜೊತೆ ಬನ್ನಿ. ನಾನೆಲ್ಲೂ ಬರಲ್ಲ ಅಂತ ಹೇಳಿದ್ನಲ್ಲ, ಸುಮ್ಮನೆ ನನ್ನನ್ನು ಬಲವಂತ ಮಾಡಬೇಡ. ಜಾನಿ, ಬಲವಂತ ಮಾಡ್ತಿರೋದು ನಾನಲ್ಲ, ನೀವು ಗೋಗರ್ದಿದ್ದಕ್ಕೆ ನಾನ್ ನಿಮ್ ಜೊತೆ ಬರ್ತೀನಿ ಅಂತ ಒಪ್ಕೊಂಡಿದ್ದು. ಈಗ ಅದು ಬಿಡು. ನೋಡು, ಈ ರೆಸ್ಟೋರೆಂಟು ಸಿನಿಮಾ ಎಲ್ಲ ಸುತ್ತೋದು ಮನಸ್ಸನ್ನು ವಿಕಾರಗೊಳಿಸ್ಬಿಡುತ್ತೆ. ಈ ಹೋಟೆಲ್ಗಳಲ್ಲಿ ಮಸಾಲೆ ಜಾಸ್ತಿ ಹಾಕಿರೋ ಊಟ ತಿನ್ನೋದ್ರಿಂದ ದೇಹ ಹಾಳಾಗೋದ್ರ ಜೊತೆಗೆ ಮನಸ್ಸು ಹಾಳಾಗುತ್ತೆ. ದೇವ್ರು ನಮ್ಗೆ ಹೊಟ್ಟೆ ಕೊಟ್ಟಿರೋದು ಹಸಿ ತರಕಾರಿಗಳನ್ನ ತಿಂದು ಜೀರ್ಣಿಸ್ಕೊಳ್ಳೋದಕ್ಕೆ. ಹಾಗೆ ಮಾಡೋದ್ರಿಂದ ಮನಸ್ಸು ಶುದ್ಧವಾಗೋದ್ರ ಜೊತೆಗೆ ದೇವ್ರ ಹತ್ರ ಕರ್ಕೊಂಡೋಗುತ್ತೆ. ಇಲ್ಲಾಂದ್ರೆ ಮನಸ್ಸು ವಿಕಾರ ಆಗ್ಬಿಡುತ್ತೆ. ಈಗ ಈ ಪುರಾಣ ಎಲ್ಲ ಬೇಕಾ? ನಿಮ್ಗೇನ್ ಹುಚ್ಚಿಡ್ದಿದ್ಯಾ? ಅದನ್ನ ನೀನು ಮಾತಾಡ್ತಿಲ್ಲ, ನಿನ್ನ ಮನಸ್ಸಿನ ವಿಕಾರ ಹೀಗೆ ಮಾತಾಡಿಸ್ತಿದೆ. ನಿಮಗ್ ನಿಜವಾಗ್ಲೂ ತಲೆ ಕೆಟ್ಟಿದೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ರ. ತಲೆ ಕೆಟ್ಟಿರೋದು ನನಗಲ್ಲ, ನಿನಗೆ. ಈ ರೀತಿ ಬೇಡವಾದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರ ಬಿಟ್ಟು ಪೂಜೆ, ಹೋಮ, ಜಪ ಅಂತ ತಲೆ ಕೆಡಿಸ್ಕೊ. ಅದರಲ್ಲಿ ದೇವ್ರು ಕಾಡ್ಬೋದು. ಬೆಳಿಗ್ಗೆನ ನನ್ ತಲೆ ಕೆಡಿಸ್ಬೇಡಿ. ಸುಮ್ನಿದ್ದವಳ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದವ್ರು ನೀವು. ಈಗ ಶಾಂತಿ ವಿಕಾರ ಅಂತ ಏನೇನೋ ಮಾತಾಡ್ತಿದ್ರ. ನಿಮ್ ತಲೆಗಿದ್ದನ್ನೆಲ್ಲ ತುಂಬ್ದವ್ರು ಯಾರು? ಅವ್ರ ಶಾಂತಿನ ಕೆಡ್ಸ್ಬಿಟ್ಟು ಬರ್ತೀನಿ. ಇದನ್ನ ನೀನು ಮಾತಾಡ್ತಿಲ್ಲ, ನಿನ್ನ ಮನಸ್ಸಿನ ವಿಕಾರ ಹೀಗೆ ಮಾತಾಡಿಸ್ತಿದೆ. ಅದನ್ನ ಕಂಟ್ರೋಲ್ ಮಾಡ್ಕೊ. ಯಾರಿಗೆ ಯಾವಾಗ ಜ್ಞಾನೋದಯ ಆಗುತ್ತೋ ಹೇಳಕ್ ಬರಲ್ಲ. ಇವತ್ತು ನನಗಾಗಿದೆ, ನಾಳೆ ನಿನಗೂ ಆಗ್ಬಹುದು. ಇನ್ನೊಂದ್ಸಲ ಏನಾದ್ರೂ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಈ ಮನೆಯಿಂದ ಪರ್ಮನೆಂಟ್ ಆಗಿ ನಿನ್ನ ಆಚೆ ಕಳಿಸ್ಬಿಡ್ತೀನಿ. ಇದನ್ನು ನೀನು ಹೇಳ್ತಿಲ್ಲ, ನಿನ್ನ ಮನಸ್ಸಿನ ವಿಕಾರ ಈ ರೀತಿ ಹೇಳಿಸ್ತಿದೆ. ಪುಟ್ಟಮಲ್ಲಿ ಅವರೇ, ಪುಟ್ಟಮಲ್ಲಿ ಅವರೇ, ಚಂದನರೇ, ಬನ್ನಿ ಬನ್ನಿ. ಯಾವಾಗ ಬಂದ್ರಿ? ನಿಮ್ಮ ಮನೆಗೇನೋ ಬರ್ತಾನೆ ಇರ್ತೀನಿ, ಆದ್ರೆ ನಿಮ್ಮ ಮನ್ಸಿಗೆ ಯಾವಾಗ ಬರೋದು? ಯಾವಂದ್ರೆ? ಏನಿಲ್ಲ ಬಿಡಿ, ನನ್ನ ಕಾಡ್ಗೆ ಹೋದ್ಮೇಲೆ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಕಾಡ್ಗೆ ಹಾಕೋದಿರಿ? ಅಲ್ಲಿ ಏನಾದ್ರು ನಿಮ್ ಕೆಲಸ ಸಿಕ್ಕಿದ್ದ? ಪುಟ್ಟಮಲ್ಲಿ ಅವರೇ, ಒಂಥರ ಕೆಲಸನೇ, ಆದ್ರೆ ಕೆಲಸ ಅಲ್ಲ. ನನಗೆ ಈ ಜಗತ್ತೆಲ್ಲ ಸುಳ್ಳು ಅನ್ಸೋಕ್ ಶುರುವಾಗಿದೆ. ಎಷ್ಟು ದಿನ ಅನಿಸ್ತಾ ಇರೋದು ಈಗ ಅನ್ಸಕ್ ಶುರು ಆಯ್ತು? ನಿಮ್ಗೆ ಯಾರಾದ್ರೂ ಮೋಸ ಮಾಡೋರಾ? ಅಲ್ಲ, ನೀವೇ. ಐ ಮೀನ್, ನನ್ನೊಳಗಿರೋ ವಿಕಾರನ ಆಚೆ ಹಾಕೋದಕ್ಕೆ ನಾನು ಕಾಡ್ಗೆ ಹೋಗ್ತಿದ್ದೀನಿ. ಅದು ನನ್ನೊಳಗಿರೋ ತನಕ ನನಗೆ ಈ ಜಗತ್ತೆಲ್ಲ ನಶ್ವರ ಅನಿಸ್ತಿದೆ. ಈ ವಿಕಾರ ಅಂದ್ರೆ ಅಲ್ಲ? ಗುಡ್ ಕ್ವಶನ್. ಪುಟ್ಟಮಲ್ಲಿಯವರ ಈ ವಿಕಾರ ಅಂದ್ರೆ ನಮ್ಮೊಳಗಿರೋ ಕೆಟ್ಟ ಮನುಷ್ಯ. ಅವನು ನಮ್ಮೊಳಗಿರೋ ತನಕ ನಾವು ನಿರ್ವಿಕಾರರಾಗೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ನೀನು ಮಾಡ್ತಾ ಇಲ್ಲ, ನಿನ್ನ ಮನಸ್ಸಿನ ವಿಕಾರ ಈ ರೀತಿ ಮಾಡಿಸ್ತಾ ಇದೆ. ಜಾನಿ, ನಂಗೆ ಅದೆಲ್ಲ ಗೊತ್ತಿಲ್ಲ. ನನ್ ಗಂಡ ಸನ್ಯಾಸಿ ಆಗೋದು ನನಗೆ ಇಷ್ಟ ಇಲ್ಲ. ನೀವ್ ಎಲ್ಗೂ ಹೋಗ್ಬಾರ್ದು ಅಷ್ಟೇ. ಎಷ್ಟೇ ಕೇಳ್ಕೊಂಡ್ರು, ನೀನೆಷ್ಟೇ ಬೇಡ್ಕೊಂಡ್ರು ನಾನು ಹೋಗೇ ಹೋಗ್ತೀನಿ. ಮಧುರವ್ರೆ, ಅಣ್ಣಪ್ಪನವ್ರಿಗೆ ಎಲ್ಲೋ ಹೊಂಟಾರೆ, ಹೋಗ್ಬಿಡ್ಲಿ, ಪುಟಾಕ್ಬಿಡಿ. ಗೌಡ್ರೆ, ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ನಾನು ಅವ್ರಿಗೆ ಎಲ್ಗೂ ಹೋಗಕ್ಕೆ ಬಿಡಲ್ಲ. ಯಾರ್ ಮಧುರವ್ರೆ ಹಿಂಗೆ ಹೇಳ್ಬಿಟ್ರಿ? ಪ್ರಪಂಚದಲ್ಲಿ ಎಷ್ಟು ಜನ ಗಂಡ ಇಲ್ದೆ ಬದುಕ್ತಾವ್ರೆ. ನೀವು ಇಪ್ಪಟ್ಟು ತಿಳ್ಕೊಂಡಿದ್ದೀರಿ, ನೀವ್ ಹೆಂಗ್ ನಡ್ಕೊಂಡ್ರಿ ಹೆಂಗ್ಯಾ? ಮದ್ವೆ ಆಗದೆ ಇದ್ರೆ